ಇವತ್ತು ಮೂರನೆಯ ಸುದ್ದಿ, ಅದು ಬಿ ಜೆ ಪಿಗೆ ಸಂಬಂಧಪಟ್ಟಿದ್ದು, ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಸಂಬಂಧಪಟ್ಟಿದ್ದು. ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮನೋ ಅಭಿಮಾನೋತ್ಸವನೋ ಏನೋ ಒಂದು ನಡೀತಾ ಇದೆ. ಯಾಕೆಂದರೆ ಅವರು 50 ವರ್ಷಗಳ ತಮ್ಮ ರಾಜಕೀಯ ಬದುಕನ್ನು ಪೂರೈಸಿದ್ದಾರೆ. ಇದು ಸಾಮಾನ್ಯ ಆದುದಲ್ಲ. 50 ವರ್ಷದ ರಾಜಕೀಯ ಬದುಕಿದೆಯಲ್ಲ, ಭಾಳ ಮುಖ್ಯವಾದ್ದು. ಅದರ ಜೊತೆಗೆ ಯಡಿಯೂರಪ್ಪನವರ ರಾಜಕೀಯ ಬದುಕಿದೆಯಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಮುಖ್ಯಮಂತ್ರಿಯ ಸ್ಥಾನದವರೆಗೆ ಏರಿದ್ದು ಒಂದು ಅದ್ಭುತವಾದ ಪಯಣ ಅಂತಲೇ ನಾನು ಅಂತೀನಿ. ಅಲ್ಲಿ ಏಳು ಬೀಳುಗಳಿವೆ. ಅಲ್ಲಿ ರಾಜಕೀಯ ಸಕ್ಸಸ್ ಇದೆ, ಫೇಲ್ಯೂರ್ ಇದೆ. ಅಲ್ಲಿ ಒಂದು ರೀತಿಯ ರಾಜಕೀಯ ಮಾದರಿ ಇದೆ, ಇನ್ನೊಂದು ರೀತಿಯಲ್ಲಿ ರಾಜಕೀಯ ಮಾದರಿ ಅಲ್ಲದಿರುವುದು ಇದೆ. ಯಡಿಯೂರಪ್ಪ ಬಹಳ ಮುಖ್ಯವಾಗಿ ಶಿಕಾರಿಪುರದಿಂದ ಯಾವುದೋ ಒಂದು ಮಿಲ್ಲಿನಲ್ಲಿ ಕೆಲಸ ಮಾಡ್ತಿದ್ದವರು ಈ ರಾಜ್ಯದ ಮುಖ್ಯಮಂತ್ರಿ ಆದದ್ದು. ಅದು ಹೇಗೆ ಸಾಧ್ಯ ಆಯಿತು ಅವರಿಗೆ? ಅವರು ಸೈಕಲ್ಗಳ ಮೂಲಕ ಓಡಾಡಿ ಪಕ್ಷವನ್ನು ಕಟ್ಟಿದವರು. ಹಾಗೆಯೇ ಶಿಕಾರಿಪುರದಿಂದ ಶಿವಮೊಗ್ಗ ಬಂದವರು, ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದವರು. ಸೊ 83ರಲ್ಲಿ ಪ್ರಥಮ ಬಾರಿಗೆ ಅವರು ಶಾಸಕರಾಗಿದ್ದರು. ನನಗೆ ಆ ದೃಶ್ಯ ಇನ್ನೂ ಕೂಡ ನನ್ನ ಕಣ್ಣಿಗೆ ಕಟ್ಟಿದಂತಿದೆ. ನಾನು ಪತ್ರಿಕೋದ್ಯಮವನ್ನು ಪ್ರಾರಂಭ ಮಾಡಿದ್ದು ಅದೇ ಸಂದರ್ಭದಲ್ಲಿ. ವಿಧಾನಸಭೆಯ ಕೊನೆಯ ಸಾಲಿನಲ್ಲಿ ಯಡಿಯೂರಪ್ಪ ಕೂತ್ಕೊತಾ ಇದ್ದರು. ಸೊ ಕೈಯಲ್ಲಿ ಒಂದು ನೋಟ್ ಇರ್ತಿತ್ತು. ಇವತ್ತು ಕೂಡ ಅವರು ಮಾತನಾಡಬೇಕಾದ್ರೆ ಅವರು ನಿರರ್ಗಳವಾಗಿ ಮಾತನಾಡಲ್ಲ. ಅವರು ಒಂದು ನೋಟ್ ಇಟ್ಕೊಂಡಿರ್ತಾರೆ, ಒಂದು ಪಾಯಿಂಟ್ ಹಾಕ್ಕೊಂಡಿರ್ತಾರೆ, ಅದು ಒಂದೊಂದನ್ನೇ ವಿವರಿಸ್ತಾ ಹೋಗ್ತಾರೆ. ಹಾಗೆ ಕೊನೆಯ ಬೆಂಚಿನ ಹುಡುಗ ಮುಖ್ಯಮಂತ್ರಿ ಆದ ಕತೆ. ಹಿಂದಿನ ಬೆಂಚ್ನಲ್ಲಿ ಕೂಡ್ತಾ ಇದ್ದವರು ಮುಂದಿನ ಸಾಲಿಗೆ ಬಂದದ್ದು ಸಾಮಾನ್ಯ ಸಾಧನೆ ಏನೂ ಅಲ್ಲ. ಅದು ಸಾಧ್ಯ ಆದ್ದು ಅವರು ಬಿ ಜೆ ಪಿಗೆ, ನಾನು ಭಾಳ ಸಂದರ್ಭ ಹೇಳ್ತೀನಿ, ಅವರು RSSನ ಬಂದರೂ ಕೂಡ ಅವರು ಆ ಬಿ ಜೆ ಪಿಗೆ ಒಂದು ಆಯಾಮವನ್ನು ಕೊಟ್ಟಿದ್ದು. ಅವ್ರ ಜೊತೆ ಅನಂತಕುಮಾರ್ ಕೂಡ ಇದ್ದರು. ಏನದು ಅಂದರೆ ಬಿ ಜೆ ಪಿ ಒಂದು ರೈತರ ಪಕ್ಷ ಅನ್ನುವಂತೆ ಕೋಮುವಾದಿ ರಾಜಕಾರಣದಿಂದ ರೈತ ಪರವಾದ ರಾಜಕಾರಣಕ್ಕೆ ಬಿ ಜೆ ಪಿ ಅಂತ ಒಂದು ಪಕ್ಷವನ್ನು ತೆಗೆದುಕೊಂಡು ಹೋಗೋದು ಸಾಮಾನ್ಯ ಸವಾಲಾಗಿರಲಿಲ್ಲ. ಅಂತಹ ಸವಾಲನ್ನು ಸ್ವೀಕರಿಸಿದವರು ಯಡಿಯೂರಪ್ಪ. ಅವರು ಹಸಿರು ಶಾಲು ಹಾಕಿದ್ದು ಮಾತ್ರ ಅಲ್ಲ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ರೈತರಿಗೆ ಪ್ರತ್ಯೇಕವಾದ ಮುಂಗಡ ಪತ್ರವನ್ನು ಕೂಡ ಮಂಡಿಸಿದರು. ಅವರ ರೈತ ಪರ ಕಾಳಜಿಯನ್ನು, ಕಳಕಳಿಯನ್ನು ಯಾರೂ ಪ್ರಶ್ನಿಸೋದು ಸಾಧ್ಯ ಇಲ್ಲ. ಆದರೆ ಅವರು ಹೀಗೆ ನಡೆದು ಬಂದವರಿದ್ದಾರಲ್ಲ, ಆ ದಾರಿಯಲ್ಲಿ ಯಡಿಯೂರಪ್ಪ ಭ್ರಷ್ಟಾಚಾರದ ಆರೋಪಕ್ಕೆ ಗುರಿಯಾಗಬೇಕಾಯಿತು. ಸೊ ಇವತ್ತಿನ ರಾಜಕಾರಣದಲ್ಲಿ ಪಕ್ಷವನ್ನು ಕಟ್ಟುವಾಗ ಭ್ರಷ್ಟಾಚಾರ ಅನಿವಾರ್ಯವೇ ಅನ್ನುವ ಪ್ರಶ್ನೆಯನ್ನು ಕೂಡ ನಾವು ಕೇಳ್ಕೋಬೇಕಾಗುತ್ತೆ. ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಅಧಿಕಾರ ರಾಜಕಾರಣದಲ್ಲಿ ತಮ್ಮ ಮೌಲ್ಯಗಳನ್ನು ಬಿಡಬೇಕಾದ, ಹೊಸ ದಾರಿಯಲ್ಲಿ ಸಾಗಬೇಕಾದ ಅನಿವಾರ್ಯತೆ ಇರುತ್ತಾ ಅಂತ. ಯಡಿಯೂರಪ್ಪ ಹಾಗೇನೆ. ಅಂದರೆ ಶಿಕಾರಿಪುರದ ಮಿಲ್ಲಿನಲ್ಲಿ ಕೆಲಸ ಮಾಡ್ತಿರುವ ಯಡಿಯೂರಪ್ಪ ಇವತ್ತು ಸಾವಿರಾರು ಕೋಟಿಯ ಒಡೆಯ ಇರಬಹುದು. ಶಿಕ್ಷಣ ಸಂಸ್ಥೆಗಳು ಅವರದೇ ಶಿವಮೊಗ್ಗದಲ್ಲಿವೆ, ಯಾವುದ್ಯಾವುದೋ ಉದ್ಯಮಗಳಿವೆ, ಇನ್ನೊಂದಿವೆ. ಆದರೆ ಅವರು ಪಕ್ಷವನ್ನು ಬೆಳೆಸಿದರು, ಜೊತೆಗೆ ತಾವು ಬೆಳೀತಾ ಹೋದರು. ಪಕ್ಷಕ್ಕೆ ರಕ್ತ ಮಾಂಸವನ್ನು ತುಂಬಿದ್ರು, ಹಾಗೆ ತಮ್ಮ ಆರ್ಥಿಕತೆಗೂ ರಕ್ತ ಮಾಂಸವನ್ನು ತುಂಬಿದ್ರು. ಜೊತೆಗೆ ತಾವು ಬೆಳೀತಾ ಹೋದ ಹಾಗೆ ತಮ್ಮ ಮಕ್ಕಳನ್ನು ಕೂಡ ರಾಜಕಾರಣಿಯಾಗಿ ಬದಲಾಯಿಸಿದರು. ಅವರೆಲ್ಲ ಅದ್ರ ಜೊತೆಗೆ ಇನ್ನೊಂದು ಗುಣ ಇದೆ. ನಾನು ಅವರ ಈ ಒಂದು 50 ವರ್ಷದ ರಾಜಕೀಯ ಬದುಕಿನ ಈ ಒಂದು ಸಂದರ್ಭದಲ್ಲಿ, ಸನ್ಮಾನದ ಸಂದರ್ಭದಲ್ಲಿ, ಅವರು ಒಂದು ರೀತಿಯ ಹಳೆಯ ಸಾಮ್ರಾಟರಿದ್ದಾಗೆ ಅಂತ. ಹಳೆಯ ಮಹಾರಾಜರುಗಳಿರ್ತಾರೆ ನೋಡಿ, ಅವರು ನೀವು ಮನಸ್ಸು ಬಂದರೆ ಏನನ್ನಾದರೂ ಕೊಟ್ಬಿಡ್ತಾರೆ ಅಲ್ವಾ. ಯಡಿಯೂರಪ್ಪ ಕೂಡ ಹಾಗೆ. ಅವರ ರಾಜಕೀಯ ಬದುಕಿನಲ್ಲಿ ಮುಖ್ಯಮಂತ್ರಿ ಆದಾಗ 2 ಸಂದರ್ಭದಲ್ಲೂ ಕೂಡ ಅವರು ಒಂದು ರೀತಿಯ ಕೊಡುಗೈ ದೊರೆನೇ ಅಂತ. ಅದು ಕಾನೂನಿನ ಪರವಾಗಿದೆಯಾ, ಕಾನೂನಿನ ವಿರುದ್ಧವಾಗಿದೆಯಾ, ಯಾವುದನ್ನು ನೋಡದೇನೆ ಕೊಟ್ಟೆ. ಅವ್ರು ಯಾರ್ಯಾರಿಗೋ ದುಡ್ಡು ಕೊಟ್ಟರು, ಮಠಾಧೀಶರಿಗೆ ಕೊಟ್ಟರು, ಇನ್ನೊಬ್ಬರಿಗೆ ಕೊಟ್ಟರು, ಇಲ್ಲ ಅನ್ನೋದೇ ಇಲ್ಲ. ಆ ಕಾರಣಕ್ಕಾಗಿ ಅವ್ರನ್ನ ಪ್ರೀತಿಸುವವರು ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ. ಒಂದು ರೀತಿಯಲ್ಲಿ ಕರ್ನಾಟಕದ ಕೆಲವು ಜನನಾಯಕರಲ್ಲಿ ಯಡಿಯೂರಪ್ಪನವರು ಒಬ್ಬರು ಅನ್ನೋದನ್ನು ನಾವು ನಿರಾಕರಿಸೋಕ್ಕಾಗಲ್ಲ. ಜನರ ನಡುವಿಂದ ಬಂದರು. ಆದ್ದರಿಂದ ಅದು ಸಾಮಾನ್ಯ ಸಾಧನೆ ಕೂಡ ಅಲ್ಲ. ಆದರೆ ಅಲ್ಲಿ ಕೆಲವು ಕಪ್ಪು ಚುಕ್ಕೆಗಳಿದೆ ಅನ್ನೋದು ಮಾತ್ರ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈಗೇನು 9ನೇ ತಾರೀಕು ನಾಡದು ಚಿತ್ರದುರ್ಗದಲ್ಲಿ ಏನೊಂದು ಸಮಾವೇಶ ನಡೆಯುತ್ತೆ. ಈ ಸಮಾವೇಶಕ್ಕೆ
ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಆಗಮಿಸ್ತಿದ್ದಾರೆ. ಇದು ರಾಜಕೀಯವಾಗಿ ಯಾವ ಪರಿಣಾಮ ಬೀರಬಹುದು? ಸೊ ಇವುಗಳ ಅಂದಾಜಿನ ಪ್ರಕಾರ ಮೋರ್ ದೆನ್ 10 lakhs 10 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಸೇರಿಸುವಂತಹ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. 10-12 ಲಕ್ಷ ಸೇರಿಸ್ಬೋದು, ಕಡಿಮೆ ಆಗ್ಬೋದು. ಸೊ ಇದು ಒಂದು ಸಂದೇಶವನ್ನು ಕೊಡುತ್ತೆ ಅನ್ನೋದು. ಒಂದು, ಯಡಿಯೂರಪ್ಪನವರ ಈ ಸುದೀರ್ಘ ರಾಜಕೀಯ ಬದುಕಿಗೆ ಗುರುತಿಸಿ ಸನ್ಮಾನಿಸೋದು ಒಂದಾದರೆ, ಇನ್ನೊಂದು ವಿಜಯೇಂದ್ರ ಅವರ ರಾಜಕೀಯ ಬದುಕಿಗೆ ಬೇಕಾದ ಬುನಾದಿಯನ್ನು ಹಾಕುವಂಥದ್ದು. ಅಂದರೆ ಈ ಸಮಾವೇಶದ ನಂತರ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇನ್ನಷ್ಟು ಬಲಿಷ್ಠರಾಗುವ ಚಾನ್ಸಸ್ ಕಾಣ್ತಾ ಇದೆ. ಅದರೊಂದಿಗೆ ಅವರ ರಾಜಕೀಯ ವಿರೋಧಿಗಳಿದಾರಲ್ಲ, ಅವರ ರಾಜಕೀಯ ವಿರೋಧಿಗಳು ಯಡಿಯೂರಪ್ಪನವರ ಜೊತೆ ಫೈಟ್ ಮಾಡೋದು ಇನ್ನೊಂದಿಷ್ಟು ಕಷ್ಟ ಆಗ್ಬೋದು. ಅವರಿಗೆ ಶಕ್ತಿ ಈ ಸಮಾವೇಶಗಳು ಹಾಗೇನೆ. ಈ ಸಮಾವೇಶಗಳ ಜನರ ಕರ್ಕೊಬಂದರು, ಜನ ಇದ್ದರು ಬೇರೆ. ಈ ಸಮಾವೇಶಗಳು ಒಂದು ಇಮೇಜನ್ನು ಸೃಷ್ಟಿಸ್ತಾ ಹೋಗ್ತವೆ. ಜನ ಬೆಂಬಲದ ಒಂದು ಇಮೇಜ್ ಅದು. ಆ ಇಮೇಜು ನಿಜವಾದ್ದೇ ಹುಸಿಯಾದ್ದೇ ಅನ್ನೋದು ಡಿಫ್ರೆಂಟ್. ಇವತ್ತಿನ ಕಾಲಘಟ್ಟದಲ್ಲಿ ಈ ಸಮಾವೇಶಗಳಿಗೆ ದೊರಕುವಂತಹ ಪ್ರಚಾರಗಳು, ಅದು ನಿರ್ಮಿಸುವಂಥ ಒಂದು ವಾತಾವರಣ, ಅದು ಭಾಳ ಮುಖ್ಯ ಆಗುತ್ತೆ. ಆದ್ದರಿಂದ BJP ರಾಜಕಾರಣದ ಮೇಲೆ ಈ ಸಮಾವೇಶ ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಬೀರುತ್ತೆ. ಒಂದು, ಯಡಿಯೂರಪ್ಪ ಇನ್ನಷ್ಟು ಗಟ್ಟಿಯಾಗೋದು, ವಿಜಯೇಂದ್ರ ಇನ್ನಷ್ಟು ಗಟ್ಟಿಯಾಗೋದು, ಅವರ ವಿರೋಧಿಗಳು ಏನಿದ್ದಾರೆ ದುರ್ಬಲರಾಗ್ತಾರೆ. ಅದ್ರ ಜೊತೆಗೆ ಅಮಿತ್ ಶಾ ಅವರು ಅವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಾಗೋದ್ರಿಂದ BJPಯಲ್ಲಿರುವಂತಹ ಯಡಿಯೂರಪ್ಪ ವಿಜಯೇಂದ್ರ ವಿರೋಧಿಗಳು ಕೂಡ ಅನಿವಾರ್ಯವಾಗಿ ಹಾಜರಾಗಬೇಕಾಗುತ್ತೆ. ಸೊ ಅದನ್ನೇ ದಟ್ ಕೇಂದ್ರ ಸಚಿವರಾಗಿರುವ ವಿ ಸೋಮಣ್ಣ ಪತ್ರಿಕಾಗೋಷ್ಠಿಯಲ್ಲಿ ನಿನ್ನೆ ಹೇಳಿದ ಮಾತು. ಹೌದು, ಮಾಡ್ತಾ ಇದ್ದಾರೆ ಏನೋ ಪಕ್ಷಾತೀತವಾಗಿ ಅಂತ ಅಂದರು. ನನಗೂ ಆಹ್ವಾನ ಕೊಟ್ಟಿದ್ದಾರೆ, ಹೋಗ್ತೀನಿ, ಹೋಗಲೇಬೇಕು. ಅಮಿತ್ ಶಾ ಇರುವಂಥ ಸಂದರ್ಭದಲ್ಲಿ ನಾನು ಹೋಗಲ್ಲ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಸೊ ಅದರಿಂದ ಇದು ಒಂದು ರೀತಿಯಲ್ಲಿ ಯಡಿಯೂರಪ್ಪ ವಿರೋಧಿಗಳ ಶಕ್ತಿ ಕುಂದಿಸುವುದರ ಜೊತೆಗೆ ಮೇಲ್ನೋಟಕ್ಕಾದರೂ ಎಲ್ಲರೂ ಒಂದೇ ಅನ್ನುವ ಒಂದು ಸಂದೇಶವನ್ನು ಅದು ಕೊಡುತ್ತೆ ಅನ್ನೋದು ಬಹಳ ಮುಖ್ಯವಾದ್ದು. ಸೊ ಅದರ ಜೊತೆಗೆ ಸೊ BJP 2028 ಚುನಾವಣೆ ಏನಿದೆ, ಆ ಚುನಾವಣೆಗೆ ಬೇಕಾದಂಥ ಒಂದು ಪೂರ್ವಭಾವಿ ವೇದಿಕೆಯನ್ನು ಕೂಡ ಇದರಿಂದ ಸೃಷ್ಟಿಸ್ಬೋದು. ಯಡಿಯೂರಪ್ಪ ಗಟ್ಟಿಯಾಗ್ಬೋದು, ವಿಜಯೇಂದ್ರ ಗಟ್ಟಿಯಾಗ್ಬೋದು, ಯಡಿಯೂರಪ್ಪನ ವಿರೋಧಿಗಳು ದುರ್ಬಲರಾಗ್ಬೋದು. ಆದ್ದರಿಂದ 9ನೇ ತಾರೀಕು ನಡೆಯುವಂಥ ಈ ಸಮಾವೇಶ ಏನಿದೆ ಚಿತ್ರದುರ್ಗದಲ್ಲಿ, ಇದು ರಾಜಕೀಯ ಪರಿಣಾಮ ಬೀರೋದು. ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು, ಈ ಸಮಾವೇಶಕ್ಕೇನೋ ಭಾರೀ ಸಂಖ್ಯೆಯಲ್ಲಿ ಸ್ವಾಮಿಗಳು ಆಗಮಿಸ್ತಾರೆ. ಯಡಿಯೂರಪ್ಪನವ್ರಿಗೆ ಸ್ವಾಮಿಗಳು ಅಂದರೆ ಭಾಳ ಇಷ್ಟ. ಅವರಿಗೆ ತೊಂದರೆ ಆದಾಗಲೆಲ್ಲ ವೀರಶೈವ ಲಿಂಗಾಯತ ಸ್ವಾಮಿಗಳು ದಟ್ ಬೆಂಗಳೂರಿನ ಟೌನ್ ಹಾಲ್ ಎದುರು ಬಂದು ಪ್ರತಿಭಟನೆ ಮಾಡಿದ್ದಿದೆ, ಕೈ ಎತ್ತಿ ನಿಂತಿದ್ದಿದೆ, ಅವರಿಗೆ ಬೆಂಬಲ ಅವರು ಭಾಳ, ಅವರಿಗೆ ಸ್ವಾಮಿಗಳು ಸಂತರು ಅಂದರೆ ಭಾಳ ಇಷ್ಟ. ಸಂತರು ಸ್ವಾಮಿಗಳಿಗೂ ಕೂಡ ಯಡಿಯೂರಪ್ಪ ಅಂದರೆ ಭಾಳ ಇಷ್ಟ. ಯಾಕೆಂದರೆ ಅವರು ಮುಖ್ಯಮಂತ್ರಿ ಆದಾಗಲೆಲ್ಲ ಈ ಸ್ವಾಮಿಗಳಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಮಠಕ್ಕೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಕೇಳಿದಾಗ ದುಡ್ಡು ಕೊಟ್ಟಿದ್ದಾರೆ. ಆದ್ದರಿಂದ ಇದೊಂಥರ ಪರಸ್ಪರ ಸಂಬಂಧ ಇದು. ಆದ್ದರಿಂದ ಭಾರಿ ಸಂಖ್ಯೆಯಲ್ಲಿ ಎಷ್ಟೋ ಸಾವಿರ ಸ್ವಾಮೀಜಿಗಳು ಅವತ್ತಿನ ಸಮಾವೇಶಕ್ಕೆ ಬರ್ತಾರಂತೆ. ಒಟ್ಟಾರೆಯಾಗಿ ಒಂದು ಹಿಸ್ಟಾರಿಕ್ ಆದ ಐತಿಹಾಸಿಕವಾದ ಒಂದು ಸಮಾವೇಶವನ್ನು ವ್ಯವಸ್ಥೆ ಮಾಡೋದಕ್ಕೆ ಯಡಿಯೂರಪ್ಪ ಬೆಂಬಲಿಗರು ಸಿದ್ಧರಾಗಿದ್ದಾರೆ. ಶುಕ್ರವಾರ ಏನಾಗುತ್ತೆ ನೋಡೋಣ. ಇದು ಇವತ್ತಿನ ಮೆಗಾ ಫೋಕಸ್. 3 ಸುದ್ದಿಗಳು, ಅದರ ವಿಶ್ಲೇಷಣೆ ಅಂತ ಮುಂದೆ ಇಟ್ಟಿದ್ದೀನಿ. ಮತ್ತೆ ನಾಳೆ ಹಾಜರಾಗ್ತೀನಿ 3 ಸುದ್ದಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ.